Hello friends, welcome to the TechBurnerTrakinTech ಚಾನಲ್. ಇವತ್ತು ನಾವು Vivo X80 ಸೀರೀಸ್ ಬಗ್ಗೆ ಮಾತಾಡ್ತಿದ್ದೇವೆ. ಇವತ್ತು ನಿಮಗೆ ನಾನು Vivo X80 Pro ಸ್ಪೆಸಿಫಿಕೇಶನ್ಸ್ ಮತ್ತು ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನ ಇವತ್ತು ಹೇಳಿರ್ತೀನಿ. ಸೊ ಲೆಟ್ ಸ್ಟಾರ್ಟೆಡ್. ನೀವು ಏನಾರ ಒಂದು ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ತಗೊಳ್ಗೆತ್ತೀರಿ, ನಿಮ್ದು ಪ್ರಯಾರಿಟಿ ಕ್ಯಾಮ್ರಾ ಅದ ಅಂತಂದ್ರೆ ನಾನು ನಿಮಗೆ ಅಡ್ವೈಸ್ ಮಾಡೋದು Vivo X80 Pro. ನಿಮಗೆ ಯಾವ್ದಕ್ಕೆ ಅನ್ನೋದು ನಾ ಈಗ ಮುಂದೆ ಹೇಳ್ತೀನಿ. Vivo X80 Proದು ಮೇನ್ ಕೀ ಫೀಚರ್ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅನ್ಬೋದು. ನಿಮಗೆ ಇಂಥ ಟೈಪ್ ಕ್ಯಾಮ್ರಾ ನಿಮಗೆ ಐಫೋನ್ 13 Pro Max ನಾಗೂ ಸಿಗಲ್ಲ, ಅಷ್ಟು ಭಾರಿ ಕೊಟ್ಟಿದ್ದಾನೆ. ನಿಮಗೆ ಇದ್ರದೊಂದು ಸ್ಪೆಷಾಲಿಟಿ ಏನು ಹೇಳ್ಬೇಕಂದ್ರೆ ಇದ್ರಾಗ ಇಲ್ಲಿ 2 ಪ್ರೊಸೆಸರ್ ಇದೆ. ಒಂದು ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 1 ಅದ, ಒಂದು ವಿವೋದಿ ಓನ್ ಪ್ರೊಸೆಸರ್ ಅದ V1 Plus ಅಂತ ಹೇಳಿ. ಅಂದ್ರೆ ಇವರು 2 ಪ್ರೊಸೆಸರ್ ಯಾಕೆ ಮಾಡಿದ್ದಾರೆ ಅಂದ್ರೆ V1 Plus ಏನಿದೆ ಇದು ಸ್ಪೆಷಲಿ ಡಿಸೈನ್ ಫಾರ್ ದ ಕ್ಯಾಮ್ರಾದ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ, ಅದರ ಪೋಸ್ಟ್ ಪ್ರೊಸೆಸಿಂಗ್ ಇಂಪ್ರೂವ್ ಮಾಡ್ಲಿಕ್ಕೆ V1 Plus ಪ್ರೊಸೆಸರ್ ಡಿಸೈನ್ ಮಾಡಿ ಹಾಕಿದ್ದಾರೆ. ಅಂದ್ರೆ ಇದರಲ್ಲಿ 2 ಪ್ರೊಸೆಸರ್ ಅದ. V1 Plus ಬರೀ ಅದರದ್ದು ಏನ್ ಕೆಲಸ ಅಂತಂದ್ರೆ ಕ್ಯಾಮ್ರಾ ನೋಡ್ಕೋದು. 8 Gen 1 ಏನ್ ಕೆಲಸ ಅಂದ್ರೆ ಅದರದ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡುದು. ಅದಕ್ಕೆ ಈಗ ಒಂದೊಂದೇ ಮಾತನಾಡ್ಕೊತ ಹೋಗೋಣ. ಈಗ ಒಂದೇದಾಗಿ ಕ್ಯಾಮ್ರಾ ನಿಮಗೆ ಮೊಬೈಲ್ ಲುಕ್ ಇಷ್ಟು ಭಾರಿ ಕೊಟ್ಟಿದ್ದಾನೆ. ಇದರಲ್ಲಿ ಒಂದೇ ಕಲರ್ ಬರ್ತದ, ಕಾಸ್ಮಿಕ್ ಬ್ಲಾಕ್, 12GB RAM, 256GB ವೇರಿಯಂಟ್ ಅದ. ಆಮೇಲೆ ಇದರದ್ದು ಫಿನಿಶಸ್ ಫುಲ್ ಹಿಂಗ್ ಕರ್ವ್ಡ್ 3D ಕರ್ವ್ಡ್ ಟೈಪ್ ಅದ. ಮುಂದೆ ಇದರದ್ದು ನೀವು ಬ್ಯಾಕ್ ಸೈಡ್ ನೋಡೋದಾದ್ರೆ ಒಂದು ಬಂಪ್ ಅದ, ಬಂಪ್ ನಾಗೆ ಒಂದು ಸಿರಾಮಿಕ್ ಸರ್ಕಲ್ ಅದ. ಅದ್ರಾಗ ನಿಮಗ ಕ್ಯಾಮ್ರಾ ಸೆನ್ಸರ್ಸ್ ಕಾಣಿಸ್ತಾವ. ಕ್ಯಾಮ್ರಾ ಸೆನ್ಸರ್ಸ್ JSS T-Star ಕೋ ಇಂಜಿನಿಯರ್ ಇದೆ. ಅಂದ್ರೆ ಜೈಸಸ್ ನವ್ರ ಜೋಡಿ ಇದು ಕೊಲಾಬ್ರೇಷನ್ ಆಗಿ ಕ್ಯಾಮ್ರಾ ಡಿಸೈನ್ ಮಾಡಿದ್ದಾರೆ ಅವರು. ನಿಮಗೆ ಇದರಲ್ಲಿ ಇದರದ್ದು ಸೆನ್ಸರ್ಸ್ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ಸ್ ನಿಮಗೆ ಸಿಗ್ತಾವ. ಈಗ ನಿಮಗೆ ಫಸ್ಟ್ ನೋಡೋದಾದ್ರೆ ಕ್ಯಾಮ್ರಾದ ನಿಮಗೆ ನಾನು ಫೀಚರ್ಸ್ ಹೇಳ್ಬೇಕಂದ್ರೆ ಇದರಲ್ಲಿ ಒಂದು ಮೋಡ್ ಇದೆ, ಸಿನಿಮ್ಯಾಟಿಕ್ ವಿಡಿಯೋ ಬ್ರೋಕನ್ ಮೋಡ್, ಜೈಸಸ್ ಇದು. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಹಿಂಗ್ ಮೂಮೆಂಟ್ ಆಗ್ಲಿಕತ್ತದ ಅಂದ್ರೆ ಒಂದ್ ಪರ್ಸನ್ ಮೂಮೆಂಟ್ ಆಗ್ಲಿಕತ್ತಾನ, ಅದನ್ನ ನೀವು ಕ್ಯಾಪ್ಚರ್ ಮಾಡಬೇಕು ವಿತೌಟ್ ಬ್ಯಾಕ್ ಗ್ರೌಂಡ್ ನಾಗ ನಿಮಗೆ ಬ್ಲರ್ ಬೇಕು, ಬರೀ ಅದನ್ನಂದೇ ಅವನದಷ್ಟೇ ಕ್ಯಾಪ್ಚರ್ ಮಾಡ್ಬೇಕಂದ್ರ ಈ ಮೋಡ್ ಯೂಸ್ ಮಾಡಿದ್ರೆ ನಿಮಗ ಐಫೋನ್ 13 Pro Max ಗಿಂತಾನು ಚಲೋ ಕ್ವಾಲಿಟಿ ಬರುತ್ತೆ ಅನ್ನೋದು ಅವರು ಮಾಡ್ಲಿಕ್ಕೆ. ಮುಂದೆ ಪೋರ್ಟ್ರೇಟ್ ನಲ್ಲಿ ಇವರು 5 ಯೂನಿಕ್ ಪೋರ್ಟ್ರೇಟ್ ಬ್ರೋಕನ್ ತಂದಿದ್ದಾರೆ. ಅಂದ್ರೆ 5 ಟೈಪ್ಸ್ ಒಂದು ಪೋರ್ಟ್ರೇಟ್ ಫೀಚರ್ಸ್ ಬಂದಿದೆ. ಅಂದ್ರೆ ಹಿಂಗ್ ಸರ್ಕಲ್, ನೀವು ಯಾರು Vivo X70 Pro ಯೂಸ್ ಮಾಡಿದಾರೆ ಅವ್ರಿಗೆ ಇದು ಗೊತ್ತಿರುತ್ತೆ ಏನಂತ. ಮುಂದೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಕ್ ಏನಂದ್ರೆ ಗಿಂಬಲ್ ಸ್ಟೆಬಿಲೈಸೇಷನ್. ಅಂದ್ರೆ ಗಿಂಬಲ್ ಸ್ಟೆಬಿಲೈಸೇಷನ್ ಅಂದ್ರೆ ಈಗ ನೀವು ಒಂದು ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ನಿಮ್ ಮೊಬೈಲ್ 360 ಡಿಗ್ರಿನಾಗ ತಿರುಗಿಸಿದ್ರು ನಿಮಗ್ ಫೋಟೋ ಆಸ್ ಯೂಶುವಲ್ ನೀವು ಹೆಂಗ್ ಫೋಕಸ್ ಮಾಡಿರ್ತೀರಿ ಹಂಗೆ ಬರ್ತದೆ, ಏನು ಶೇಕ್ ಆಗಲ್ಲ. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬಹುದು ನಾನು ನಿಮಗೆ ಇದ್ರದ್ದು. ಜೈಸೆ ಸಿನಿಮ್ಯಾಟಿಕ್ ವಿಡಿಯೋ ಬೋಕನ್ ಅಂದ್ರೆ ಇದೊಂದು ಅದರದ್ದು ಪ್ರೈಮರಿ ಸೆನ್ಸರ್ನಾಗ ಜೈಸಸ್ನವರು ತಮ್ದು ಕೋಟೆಡ್ ಲೆನ್ಸಸ್ ಹಾಕ್ಯಾರ. ಅದರಲ್ಲಿ ನಿಮಗ ನೈಟ್ ವಿಷನ್ ಮೀನ್ಸ್ ನೈಟ್ ನಾಗ ಯಾವಾಗ ಒಂದಿಷ್ಟು ಸಲ ನಮಗೆ ಏನಾಗ್ತಂದ್ರೆ ಒಮ್ಮೆ ನಮ್ದು ಬ್ಯಾಕ್ ಗ್ರೌಂಡ್ ಬ್ರೈಟ್ನೆಸ್ ಹೆಚ್ಚಿರ್ತದ, ನಮ್ದು ಆಬ್ಜೆಕ್ಟ್ ಬ್ರೈಟ್ನೆಸ್ ಕಮ್ಮಿ ಇರ್ತದ, ಅಥವಾ ಬ್ರೈಟ್ನೆಸ್ ಬ್ಯಾಕ್ ಗ್ರೌಂಡ್ ನಾಗ ಡಾರ್ಕ್ ಇರ್ತದ, ಆಬ್ಜೆಕ್ಟ್ ಕಾಣ್ತಿರಲ್ಲ. ಹಿಂಗೆಲ್ಲ ಪ್ರಾಬ್ಲಮ್ಸ್ ಬರೋದ್ರಾಗ ಇದು ಜೈಸಸ್ ಸಿನಿಮ್ಯಾಟಿಕ್ ವಿಡಿಯೋ ಬ್ರೋಕನ್ ಭಯಂಕರ ಬ್ರೈಟ್ನೆಸ್ ತಂದು, ಅಂದ್ರೆ ಎಲ್ಲಿ ಬ್ರೈಟ್ನೆಸ್ ಇರುತ್ತೆ ಅಲ್ಲಿ ಕಮ್ಮಿ ಮಾಡಿ, ಎಲ್ಲಿ ಬ್ರೈಟ್ನೆಸ್ ಇರಲ್ಲ ಅಲ್ಲಿ ಬ್ರೈಟ್ನೆಸ್ ತಂದು ನಿಮಗೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಆಗಲಿ ಫೋಟೋಸ್ ನಿಮಗೆ ಕ್ಲಿಕ್ ಮಾಡ್ಕೊಡ್ತದೆ. ಇದರಲ್ಲಿ Vivo Plus ಚಿಪ್ಸೆಟ್ ಯೂಸ್ ಮಾಡಿ ಬರೀ ಇದು ಕ್ಯಾಮ್ರಾ ಸಂಬಂಧ ಯೂಸ್ ಮಾಡಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಸಂಬಂಧ ಸ್ನ್ಯಾಪ್ ಡ್ರ್ಯಾಗನ್ 8 Gen 1 ಅದ. ಇದರಲ್ಲಿ 50 ಮೆಗಾಪಿಕ್ಸೆಲ್ ಅಲ್ಟ್ರಾ ಸೆನ್ಸಿಂಗ್ GNV ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಅನ್ಬೋದು ನಾವು ನಿಮ್ಗೆ. ಇದು ನಿಮಗೆ ವಿಡಿಯೋದಾಗ ನೈಸ್ ಕ್ಯಾನ್ಸಲೇಷನ್ ಆಮೇಲೆ ಸ್ಟೆಬಿಲೈಸೇಷನ್ ಎಲ್ಲ ಮಸ್ತ್ ಕೊಡ್ತದೆ. ನಿಮ್ದು ಏನಾರ ಮೊಬೈಲ್ ತಗೊಳ್ಳೋ ಪ್ರಯಾರಿಟಿ ಕ್ಯಾಮ್ರಾ ಇತ್ತಂದ್ರೆ ನೀವು ಬೆಸ್ಟ್ ನನ್ನ ಅಡ್ವೈಸ್ ಅಂದ್ರೆ ನೀವು Vivo X80 Pro ತಗೋಬಹುದು, ಒನ್ ಆಫ್ ದ ಬೆಸ್ಟ್ ಅಂತೀನಿ. ಈಗ ನೆಕ್ಸ್ಟ್ ನೋಡೋದಾದ್ರೆ ಡಿಸ್ಪ್ಲೇ 6.78 ಇಂಚಸ್ ಅದ, 1000 nits ಪೀಕ್ ಬ್ರೈಟ್ನೆಸ್ ಅದ, ಆಮೇಲೆ 120 Hz ಫಾಸ್ಟ್ ರಿಫ್ರೆಶ್ ರೇಟ್, 300 Hz ಟಚ್ ಸ್ಯಾಂಪ್ಲಿಂಗ್ ರೇಟ್. ಇದು 2K E5 ಅಮೋಲೆಡ್ ಡಿಸ್ಪ್ಲೇ ಅದ. E5 ಅಂದ್ರೆ ಇದು ನಾರ್ಮಲ್ ಅಮೋಲೆಡ್ 5 times ಬೆಟರ್ ಅದ. ಆಮೇಲೆ ಅಲ್ಟ್ರಾ ವಿಷನ್ ಡಿಸ್ಪ್ಲೇ ಅದ. ಇದಕ್ಕೆ A+ ಸರ್ಟಿಫಿಕೇಶನ್ ಸಿಕ್ಕಿದೆ, ಅಂದ್ರೆ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಮುಂದೆ ಇದು LTPO ಸಪೋರ್ಟೆಡ್ ಅದ. ಅಂದ್ರೆ ನಿಮಗೆ ಅಡಾಪ್ಟ್ ರಿಫ್ರೆಶ್ ರೇಟ್ ಸೆಟ್ ಮಾಡಬಹುದು 1 to 120. Xiaomi 12 Pro ನಾಗ ಹೆಂಗ್ ಕೊಟ್ಟಿದ್ದ ಹಂಗೆ ಕೊಟ್ಟಿದ್ದಾನೆ ಇದ್ರಾಗು. ಆಮೇಲೆ ಇದರದ್ದು ಬ್ಯಾಟರಿ ನೋಡ್ಬೇಕಂತಂದ್ರೆ ಇದು 4700 mAh ಬ್ಯಾಟರಿ ಅದ ವಿತ್ ಫ್ಲಾಶ್ ಚಾರ್ಜಿಂಗ್ 80 watts, ವೈರ್ಲೆಸ್ 50 watts ಸಪೋರ್ಟೆಡ್ ಅದ. ನಿಮಗ ಒನ್ ಆಫ್ ದ ಬೆಸ್ಟ್ ಅನ್ಬೋದು. ನಾವು ಬ್ಯಾಟರಿನಾಗ ನಿಮ್ಗೆ ಏನು ಪ್ರಾಬ್ಲಮ್ ಬರ್ಲಿಕ್ಕೆ ಬರೋದು ಇಲ್ಲ. 19 minutes ನಾಗ ನಿಮಗೆ 0 to 70% ಮಾಡ್ತದೆ, 37 minutes ನಾಗೆ 100% ಮಾಡ್ಕೊಡ್ತದ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಬಹಳ ನಾವು ಬ್ಯಾಟ್ ಹೆಚ್ಚು
ಮಾಡೋದ್ರಲ್ಲಿ ಈ ಒಂದೊಂದು ಕಂಪ್ನಿದವರು 150-200 ವ್ಯಾಟ್ ಕೊಡ್ತಾರೆ. ಬಟ್ ಅದರಲ್ಲಿ ಒಂದು ರಿಸ್ಕ್ ಏನಿರುತ್ತೆ ಅಂದ್ರೆ ಬ್ಯಾಟ್ರಿ ಜಲ್ದಿ ಲಾಸ್ಟ್ ಆಗ್ಬೋದು ಅಥವಾ ಬ್ಲಾಸ್ಟ್ ಆಗೋ ಚಾನ್ಸಸ್ ಹೆಚ್ಚಾಗ್ಬಿಡ್ತದೆ. ಅದಕ್ಕೆ ಅದೊಂದು ಪ್ರಾಬ್ಲಮ್ ಇರ್ತದೆ. ಬಟ್ ಇದ್ರಾಗ ಅಂತದ್ ಏನೂ ಆಗಲ್ಲ. ಮುಂದೆ ನಿಮಗೆ ನೆಕ್ಸ್ಟ್ ಫೀಚರ್ ಏನಂತಂದ್ರೆ 3D ಅಲ್ಟ್ರಾಸಾನಿಕ್ ಲಾರ್ಜ್ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದರಲ್ಲಿ ಎರಡು ನಮೂನಿ, ಒಂದು ನಿಮಗೆ ಒಂದೇ ಒಂದು ಫಿಂಗರ್ ಪ್ರಿಂಟ್ ಅನ್ಲಾಕ್ ಹೋದ, ಒಂದು ಡ್ಯುಯಲ್ ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನ್ ಅಂದ್ರೆ ನೀವು ಡಬಲ್ ಸೆಕ್ಯೂರಿಟಿ ಬೇಕಂದ್ರೆ ಎರಡೆರಡು ಫಿಂಗರ್ ಪ್ರಿಂಟ್ಸ್ ಹಾಕಿನೂ ಓಪನ್ ಮಾಡಬಹುದು ಅಥವಾ ಒಂದೇನು ಮಾಡಬಹುದು. ಇದರದ್ದು ಅನ್ಲಾಕ್ ಟೈಮ್ 0.2 ಸೆಕೆಂಡ್ಸ್ ಅದ. ಮೀನ್ಸ್ ನೀವು ಯೋಚನೆ ಮಾಡಬಹುದು ಎಷ್ಟು ಸ್ಪೀಡ್ ನಾಗ ಅಲ್ಟ್ರಾ ಇದೆ ಅಂತ. ಒನ್ ಆಫ್ ದ ಬೆಸ್ಟ್. ಇದು ಒಂದು ಚಲೋ ಇಟ್ಕೊಟ್ಟಿದ್ದಾನೆ. ಕನೆಕ್ಟಿವಿಟಿ 5G ಅದ. ನಿಮಗೆ ಇಂಡಿಯಾದಾಗ ಯಾವುದೇ ಬಂದ್ರೂ ಬರ್ತದ. ಮುಂದೆ ಡೇಟಾ ಪ್ರೈವಸಿನೂ ಕೊಟ್ಟಿದ್ದಾನೆ. ಫುಲ್ ನಿಮಗೆ ಏನು ಇದ್ರಾಗ ಪ್ರಾಬ್ಲಮ್ ಬರಲ್ಲ. ನನ್ನ ಪ್ರಕಾರ ವಿವೋ X80 Pro ನೀವು ಗೇಮಿಂಗ್ ಅಥವಾ ಕ್ಯಾಮ್ರಾ ಇವೆರಡು ಪ್ರಯಾರಿಟಿ ಮೇನ್ ಅದ ಅಂತಂದ್ರೆ ನೀವು 100% ನನ್ನ ಅಡ್ವೈಸ್ ಅಂದ್ರೆ ನಿಮಗೆ ಇದೇ ತಗೊಳ್ಳಿ. ಇದರಲ್ಲಿ ನಿಮಗೆ ಕ್ಯಾಮ್ರಾಗೆ ಒಂದು ಬೇರೆ ಅಡಿಷನಲ್ ಪ್ರೊಸೆಸರ್ ಕೊಟ್ಟಿದ್ದಕ್ಕೆ ನಿಮಗೆ ಕ್ಯಾಮ್ರಾದಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಪ್ಲಸ್ ನಿಮಗೆ ಗೇಮ್ ಆಡೋ ಟೈಮ್ನಾಗೂ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಇದ್ದಿದ್ದಕ್ಕೆ ಪ್ಲಸ್ 8 Gen 1 ಇದ್ದಿದ್ದಕ್ಕೆ ನಿಮಗೆ ಗೇಮಿಂಗ್ ನಾಗೂ ಏನು ಪ್ರಾಬ್ಲಮ್ ಬರಲ್ಲ. ನಿಮ್ದು ಏನಾರ ಪ್ರಯಾರಿಟಿ ಗೇಮಿಂಗು ಪ್ಲಸ್ ಕ್ಯಾಮ್ರಾ ಇತ್ತು ಅಥವಾ ಬರೀ ಕ್ಯಾಮ್ರಾ ಅದಂದ್ರೂ ನೀವು ಇದನ್ನು ತಗೋಬಹುದು. ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಒಂದೇ ಮಾಡಲ್ ಬಿಟ್ಟಿದ್ದಾನೆ. 12GB RAM 256GB ಇಂಟರ್ನಲ್ ಮೆಮರಿ. ಅದರದ್ದು ಪ್ರೈಸ್ 79,999 ಇದೆ. ಬಟ್ ಒಂದಿಷ್ಟು ಬ್ಯಾಂಕ್ ಆಫರ್ಸ್ ಅವೆಲ್ಲ ಕೂಡಿ ನಿಮಗೆ ಇದು 73,000 ತನಕನೂ ಸಿಗಬಹುದು. ಪ್ರೀ ಬುಕಿಂಗ್ಸ್ 18th ಮೇಲೆ ಶುರು ಆಗಿದೆ. ಸೇಲ್ಸ್ 25th ಮೇಲೆ ಶುರು ಆಗ್ತದೆ. ಯಾರಿಗಾರು ತಗೋಬಹುದು ಇದಂದ್ರೆ ತಗೋಬಹುದು. ನನ್ನ ಪ್ರಕಾರ ಇದು ಬೆಸ್ಟ್ ಫ್ಲಾಗ್ಶಿಪ್ ಕಿಲ್ಲರ್ ಅದ. ಅದಕ್ಕೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದು ಒಂಚೂರು ಕಾಮೆಂಟ್ ಮಾಡಿ. ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೆಕ್ ಬ್ರೋ ಕನ್ನಡ ಚಾನಲ್ ಒಂದೇ ಸಲ ಬಂದಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದ್ರು ಚೇಂಜಸ್ ಬೇಕಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.